ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನ ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ಧನುಸು ರಾಶಿ, ಈ ಧನುಸು ರಾಶಿಯವರಿಗೆ 3ನೇ ಮನೆಯಲ್ಲಿ ರಾಹು, ಸುಖ ಸ್ಥಾನದಲ್ಲಿ ಶನಿ, ಪಂಚಮದಲ್ಲಿ ಕುಜ, ಅಷ್ಟಮದಲ್ಲಿ ಗುರು, ಸಪ್ತಮದಲ್ಲಿ ಗುರು. ಅನುಕೂಲಗಳು ತುಂಬಾ ಚೆನ್ನಾಗಿದೆ, ಉಪಯೋಗವನ್ನ ಮಾಡಿಕೊಳ್ಳಿ. ಇನ್ನೊಬ್ಬರಿಗೆ ಬೋಧನೆಯನ್ನ ಮಾಡಿ ಜೀವನವನ್ನ ಹೆಚ್ಚಾಗಿ ಮಾಡ್ತೀರಾ ಯಾರು? ಈ ಧನುಸು ರಾಶಿಯವರು, ಹೌದಲ್ವಾ? ಮಾತೇ ಬಂಡವಾಳ ನಿಮ್ಮದು. ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋದಾಗ ಮಾತಿನಲ್ಲೇ ಅನುಕೂಲಗಳನ್ನ ಪಡಿತಕ್ಕಂತ ಒಂದು ಸಾಧ್ಯತೆಗಳು, ಮಾತಿನಲ್ಲೇ ತೀರ್ಮಾನಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಹೆಚ್ಚಾಗಿ ಈ ಧನುಸು ರಾಶಿಯವರು ಏನಪ್ಪಾ ಅಂದ್ರೆ ಉಪಾಧ್ಯಾಯರಿರ್ತಾರೆ, ಜ್ಯೋತಿಷ್ಯರಿರ್ತಾರೆ, ಪುರೋಹಿತರಿರ್ತಾರೆ, ಇನ್ನೊಬ್ಬರಿಗೆ ಅಡ್ವೈಸ್ ಮಾಡ್ತಕ್ಕಂಥ ಅಡ್ವೊಕೇಟ್ ಇರ್ತಾರೆ, ಜಡ್ಜ್ ಇರ್ತಾರೆ. ಈ ಧನುಸು ರಾಶಿಯವರು ಹೆಚ್ಚಾಗಿ ಈ ಕೆಲಸಗಳನ್ನ ಮಾಡ್ತೀರಾ ಅನ್ನೋದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಪ್ರತೀತಿ. ಧನುಸು ರಾಶಿಯವರಿಗೆ ಬಹಳಷ್ಟು ಧನ ಲಾಭಗಳು ಬರುತ್ತೆ, ಉತ್ತಮ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ಈ ಮಾಸದಲ್ಲಿ, ಮೇ ಮಾಸದಲ್ಲಿ ಅನುಕೂಲಗಳನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ, ಆದರೆ ಬುದ್ಧಿಶಕ್ತಿಯನ್ನ ಸರಿಯಾಗಿ ಉಪಯೋಗವನ್ನ ಮಾಡಿಕೊಂಡ್ರೆ ಮಾತ್ರ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಜ್ಯೋತಿಷ್ಯರು ಹೇಳಿದ ತಕ್ಷಣ ಎಲ್ಲವೂ ಕೂಡ ಬಂದ್ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತ ಅಂದ್ರೆ, ಉಪಯೋಗವನ್ನ ಮಾಡ್ಕೋಬೇಕು. ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಬುದ್ಧಿಶಕ್ತಿಯನ್ನ ಚಲಾವಣೆಗೆ ಬಿಡಬೇಕು, ಮಾತಾಡಬೇಕು. ಒಳ್ಳೆಯ ನಯ ವಿನಯ ಇವೆಲ್ಲವನ್ನು ಕೂಡ ಕಲ್ತುಕೊಳ್ತಕ್ಕಂಥ ಒಂದು ಮಾಸವಾಗತ್ತೆ. ನೀವು ಮಾಡ್ತಕ್ಕಂಥ ಸಣ್ಣ ವ್ಯಾಪಾರವಾಗಲಿ ದೊಡ್ಡ ದೊಡ್ಡ ವ್ಯಾಪಾರಗಳಾಗಲಿ ಬಹಳಷ್ಟು ಲಾಭಗಳನ್ನ ತಂದು ಕೊಡುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಕುಟುಂಬದಲ್ಲಿ ಅನ್ಯೂನ್ಯತೆ ಅಂತಕ್ಕಂಥದ್ದು ಕೂಡ ಲಭ್ಯವಾಗತ್ತೆ, ದಾಂಪತ್ಯದಲ್ಲಿ ಅನ್ಯೂನ್ಯತೆ ಅಂತಕ್ಕಂಥದ್ದು ಕೂಡ ಲಭ್ಯವಾಗತ್ತೆ. ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತೆ, ಕುಟುಂಬ ದಾಂಪತ್ಯ ಇವೆಲ್ಲವೂ ಕೂಡ ಕಾಮನ್, ಹೌದಲ್ವಾ? ಹಾಗಂತ ಧೃತಿಗೆಡ್ತಕ್ಕಂಥದ್ದು ಬೇಡ. ಆದ್ರೆ ಈ ಮಾಸದಲ್ಲಿ ಯಾರ್ಯಾರಿಗೆ ವಿವಾಹವಾಗಿಲ್ವೋ, ವಿವಾಹ ನಿಶ್ಚಯವಾಗ್ತಕ್ಕಂಥ ಒಂದು ಶುಭ ಯೋಗ, ತೀರ್ಥಯಾತ್ರಾ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಅಥವಾ ಟೂರ್ ಮಾಡ್ತಕ್ಕಂಥದ್ದು, ಎಲ್ಲೋ ಪ್ರವಾಸಗಳನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಈ ಮಾಸದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹತೋಟಿಯನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ತಿಂಗಳ ಕೊನೆಯಲ್ಲಿ ಜಾಗ್ರತೆಯನ್ನ ವಹಿಸಿ. ಇನ್ನು ಭೂಲಾಭ, ಭೂಲಾಭ ಅಂತಂದ್ರೇನು? ಭೂಮಿಯನ್ನ ನಂಬಿ ಯಾರ್ಯಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೋ ನೋಡಿ, ರೈತರು ಭೂಮಿ ನಂಬಿ ಕೆಲಸ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡೋರು ಭೂಮಿ ನಂಬಿ ಕೆಲಸ ಮಾಡ್ತಾ ಇದ್ದಾರೆ, ಲ್ಯಾಂಡ್ ಡೆವಲಪರ್ಸ್ಗಳು ಭೂಮಿ ನಂಬಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥವರಿಗೆ ಭೂಮಿಯನ್ನ ನಂಬಿ ಯಾರು ಕೆಲಸಗಳನ್ನ ಮಾಡ್ತಾ ಇದ್ದೀರೋ
ಅವರಿಗೆ ಬಹಳಷ್ಟು ಲಾಭ ಬರುತ್ತೆ. ಉಪಯೋಗವನ್ನ ಮಾಡಿಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಮನೆಯಲ್ಲಿ ಶುಭ ಕಾರ್ಯಗಳಿಗೋಸ್ಕರ ಬಹಳಷ್ಟು ಹೋರಾಟವನ್ನ ಮಾಡ್ತೀರಾ. ಸಕಾಲಕ್ಕೆ ಹಣ ಒದಗಿ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ನೀವು ನಿಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗಿಸ್ತಕ್ಕಂತ ಕೆಲಸವನ್ನ ಮಾಡಿ. ಇನ್ನು ಆರೋಗ್ಯದ ಕಡೆ ಗಮನ ಬಂದಾಗ ಸ್ವಲ್ಪ ಮಾಸದ ಮೊದಲ ಭಾಗದಲ್ಲಿ ವೆರಿವೇಶನ್ ಅಂತಕ್ಕಂಥದ್ದಾಗತ್ತೆ. ಸ್ವಲ್ಪ ಮಟ್ಟಿಗೆ ಏನು ಸಣ್ಣ ಜ್ವರ, ಪಿತ್ತ, ವಾತ ಈ ಬಾಧೆಗಳು. ವಯಸ್ಸಾಗಿರ್ತಕ್ಕಂಥವರು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಎಲ್ಲೋ ಒಂದು ಕಡೆ ಬಹಳಷ್ಟು ಸಫರ್ ಪಡ್ತಕ್ಕಂಥ ಸಾಧ್ಯತೆಗಳಿದೆ. ಸಿಕ್ಕ ಆಹಾರಗಳನ್ನ ಸೇವನೆ ಮಾಡ್ತಕ್ಕಂಥದ್ದನ್ನ ಬೇಡ. ಆದಷ್ಟು ಆಹಾರ ಸೇವನೆಯಲ್ಲಿ ಆದಷ್ಟು ಜಾಗರೂಕತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವಾಲಯಕ್ಕೆ ಹೋಗಿ ಶಿವನಿಗೆ ರುದ್ರಾಭಿಷೇಕ ಅಥವಾ ಚಮೆ, ರುದ್ರ ಪ್ರಶ್ನ ಪಾರಾಯಣ ಇವೆಲ್ಲವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು. ಅಯ್ಯೋ ಗುರುಗಳೇ ಇದೆಲ್ಲ ಮಾಡಕ್ ಆಗಲ್ಲ ನಮಗೆ ಅಂದ್ರೆ, ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಈ ಮಂತ್ರವನ್ನ ಹೇಳ್ಕೊಳ್ತಕ್ಕಂಥದ್ದು, ಅಥವಾ ಓಂ ನಮಃ ಶಿವಾಯ ಈ ಮಂತ್ರವನ್ನ ಹೇಳ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ 108 ಬಾರಿ ಹೇಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಶುಭ ಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ.